ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಬೇಕು. ಅದೇ ರೀತಿಯಾಗಿ ಕೂಡ ಕಳಸಾ ಬಂಡೂರು ಯೋಜನೆ ಕೂಡ ಜಾರಿಗೆ ಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿರಂತರವಾದಂತಹ ಧೋರಣೆಯನ್ನ ಮಾಡ್ತಿದೆ. ಇದನ್ನ ಖಂಡಿಸಬೇಕು. ಅದ್ರ ಜೊತೆ ಏನು ಎಂಇಎಸ್ಗೆ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ನಾಳೆ ಕರ್ನಾಟಕದ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ನಾಳಿನ ಬಂದ್ ಯಾವ ರೀತಿಯಾಗಿರುತ್ತೆ? ನಾಳೆ ಬಂದು ಶಾಂತಿಯುತವಾಗಿರುತ್ತೆ. ಯಾವುದೇ ಅಹಿತಕರ ಘಟನೆ ಆಗದೆ ಬಹಳ ಪ್ರೀತಿಯಿಂದ ಗೌರವದಿಂದ ಸಮಗ್ರ ಕನ್ನಡಿಗರು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ನಲ್ಲಿ ಭಾಗವಹಿಸ್ತಾರೆ. ಎಲ್ಲವೂ ಶಾಂತಿ ಬಂದು. ಸರ್, ಈಗ ಬಂದ್ ಮಾಡುವಂತಿಲ್ಲ, ರ್ಯಾಲಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಸಂಘಟನೆಯ ಮುಖಂಡರಿಗೆ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅವರು ಪೊಲೀಸ್ನವ್ರು ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಕೊಡ್ಲಿ. ಅವರು ನಮ್ದೇನು ಅಭ್ಯಂತರ ಇಲ್ಲ, ಬಂಧಿಸ್ಲಿ, ಹೋಗ್ತಿವಿ. ನಾವು ಹೋಗ್ತಿವಿ, ಅದರಲ್ಲಿ ಎದುರ್ಕೊಳ್ಳಕ್ ಹೋಗಲ್ಲ. ಎಷ್ಟು ಜನ ಬೇಕಾದ್ರೆ ಹಿಡೀಲಿ, ಹೋಗ್ತಿವಿ. ನಾವ್ಯಾಕೆ ಅಲ್ಲಿ ಓಡೋಗೋ ಪ್ರಶ್ನೆ ಇಲ್ವಲ್ಲ. ಇದು ಕನ್ನಡಿಗರಿಗಾಗಿ ನಡೀತಕ್ಕಂತ ಬಂದ್. ಇದ್ರ ಬಗ್ಗೆ ಅವರು ಪೊಲೀಸ್ನವ್ರು ಏನೇ ತೀರ್ಮಾನ ತಗೊಂಡು ನಮ್ದೇನು ಅಭ್ಯಂತರ. ಈಗ ಮೇಕೆದಾಟು ಯೋಜನೆಯನ್ನ ಕಾಂಗ್ರೆಸ್ನವರು ಮಾಡಿದ್ರು. ಈಗ ನೀವು ಕೂಡ ಮೇಕೆದಾಟು ಯೋಜನೆ ಜಾರಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಬಂದ್ ನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀರಾ. ಈಗ DCM ಅವರು ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಮೇಕೆದಾಟು ಯೋಜನೆ ಮಾಡಿದವ್ರು ನಾವು ಫಸ್ಟ್ ಅಲ್ಲಿ ಹೋಗಿ ಶಂಕುಸ್ಥಾಪನೆ ಮಾಡ್ದೋ. 10 ವರ್ಷ ಆದ್ಮೇಲೆ DCM ಅವರು ಬೀದಿಗೆ ಬಂದ್ರು ಮೇಕೆದಾಟಿಗೆ. 10 ವರ್ಷಕ್ಕೆ ಮುಂಚೆ ನಾವು ಮೇಕೆದಾಟಿಗೆ ಹೋಗಿ ಶಂಕುಸ್ಥಾಪನೆ ಮಾಡ್ಬಿಟ್ಟು ಬಹಳ ಹಿಂದೆ, ಅಂದ್ರೆ ನಾವೇ ಮಾಡ್ತೀವಿ ಅಂತ. ಆಮೇಲೆ ಇವ್ರು ಫೋನ್ ಮಾಡೋದು, ಇವ್ರು ಮಾಡಿದ್ರು. ಯಾರು ಬೇಕಾದ್ರೂ ಮಾಡ್ಲಿ, ಮೇಕೆದಾಟು ಆಗ್ಲೇಬೇಕು. ಅದೊಂದೇ ಅಲ್ಲ, ನಮ್ಮಲ್ಲಿ ಬೆಳಗಾವಿದು, ಮೇಕೆದಾಟದು, ಮಹದಾಯಿದು ಎಲ್ಲ ಬೇಡಿಕೆಗಳು ಆಗ್ಲಿ, ತಮ್ಗೆ ಗೊತ್ತು, ಎಲ್ಲ ಹೇಳಿದೀವಿ, ತಗೊಂಡಿದೀವಿ. ಅದ್ರ ಬಗ್ಗೆ ಹೋರಾಟ ಮಾಡಿ. ಒಂದಷ್ಟು ಜನ ನೈತಿಕ ಬೆಂಬಲವನ್ನು ಕೊಡ್ತಾರೆ, ಸಂಪೂರ್ಣ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅವ್ರಿಗೆ ಏನ್ ಹೇಳ್ತೀರಾ? ಯಾವ ತರ ಬೆಂಬಲನಾರ ಕೊಡ್ಲಿ ತಗೊಳ್ತೀವಿ. ಅರ್ಧ ಬೆಂಬಲ ಆಗ್ಲಿ, ಕಾಲು ಬೆಂಬಲ ಆಗ್ಲಿ, ಚೀಪ್ ಬೆಂಬಲ ಆಗ್ಲಿ, ಬೆಳಿಗ್ಗೆ ಬೆಂಬಲ ಆಗ್ಲಿ, ಸಂಜೆ ಬೆಂಬಲ ಆಗ್ಲಿ, ರಾತ್ರಿ ಬೆಂಬಲ ಆಗ್ಲಿ, ಮಧ್ಯಾಹ್ನ ಎಲ್ಲ ತಗೊಂಡ್ಬಿಡ್ತೀವಿ. ಯಾರು ಬೆಂಬಲ ಕೊಡ್ಲಿ ಬಿಡ್ಲಿ, ನಾವಂತೂ ಬಂದ್ ಮಾಡೇ ಮಾಡ್ತೀವಿ ಅನ್ನೋದು ವಾಟಾಳ್ ನಾಗರಾಜ್ ಅವರ ಮಾತಾಗಿದೆ. ಹೀಗಾಗಿ ನಾಳಿನ ಬಂದ್ ಯಾವ ರೀತಿಯಾಗಿರುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.